ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತು ನಾನೀಗ ಇಡಿಕ್ಕಿಯ ಪರಂದಪಾರ ಅಂತ ಇರುವ ಸ್ಥಳದಲ್ಲಿರುವ ಟೆಟನಸ್ ರೆಟ್ರೀಟ್ ಸೆಂಟರಲ್ಲಿದ್ದೇನೆ. ಇದೀಗ ಮಧ್ಯಾಹ್ನದ ಹೊತ್ತು ನಾನೀಗ ವಿಡಿಯೋ ಮಾಡ್ತಾ ಇದ್ದೇನೆ. ನನ್ನ ಬ್ಯಾಕ್ ಸೈಡ್ ಎಲ್ಲ ನಿಮಗೆ ಕಾಣ್ಬೋದು, ಫುಲ್ ಹೊಗೆ ಥರ ಗುಡ್ಡೆ ಏನು ನಿಮಗೆ ಕಾಣೋದಿಲ್ಲ. ಇಲ್ಲಿ ನೋಡಿ, ಇದು ರೆಟ್ರೀಟ್ ಸೆಂಟರ್. ಇದರಲ್ಲಿ ABCDE ಇಷ್ಟು ಇದಿದೆ, ಬ್ಲಾಕ್ಸ್ ಇದೆ. ಈ ಬ್ಲಾಕ್ಸಲ್ಲಿ ರೆಟ್ರೀಟ್ ಜನರಿಗೆ ಬಂದು ನಿಲ್ಲುವ ಸ್ಥಳ. ಇಲ್ಲಿ ನೋಡಿ, ಒಂದು ದೊಡ್ಡ ಕೊಳ ಇದೆ, ಅದರಲ್ಲಿ ನೀರು, ಮಳೆಗಾಲದ ನೀರು ಸ್ಟಾಕ್ ಮಾಡ್ತಾರೆ. ಇದೆಲ್ಲ ಫುಲ್ ಗುಡ್ಡೆ, ಒಂಥರ ಹಿಲ್ ಸ್ಟೇಷನ್ ಅಂತ ಹೇಳಿದರೆ ಫುಲ್ ಇಡುಕ್ಕಿದು ಹಿಲ್ ಸ್ಟೇಷನ್. ಇದು ಸೂಪರ್ ಒಂದು ಜಾಗ ನೋಡಿ. ಇಲ್ಲಿ ನಿಮಗೆ ರೆಟ್ರೀಟ್ ಇದು ಕೊಳ ನೋಡಿ, ಇದು ಮಳೆಗಾಲದಲ್ಲಿ ನೀರು ಸ್ಟಾಕ್ ಮಾಡ್ತಾರೆ. ಆ ಗುಡ್ಡೆ ಅಲ್ಲಿ ಒಂದು ಎಂಡ್ ಪಾಯಿಂಟ್, ವ್ಯೂ ಪಾಯಿಂಟ್ ಇದೆ. ಅದು ಮತ್ತೆ ಇನ್ನೊಂದು ಸಾರಿ ನಿಮಗೆ ತೋರಿಸಿ ನೋಡಿ. A ಬ್ಲಾಕ್ ನಿಮಗೆ ಕಾಣ್ಬೋದು. ಅದೇ ರೀತಿ ಫುಲ್ ಇಲ್ಲಿದು ಸ್ಥಳ, ಇದು ದೊಡ್ಡ ಒಂದು ಸ್ಥಳ ಇದೆ. ಇಲ್ಲಿ ನೋಡಿ, ಇದು ಪಾರ್ಕಿಂಗ್ ಏರಿಯಾ. ಜನರು ಆಚೆ ಈಚೆ ನಡೀತಾ ಇದ್ದಾರೆ. ಆದರೆ ಈ ಒಂಥರ ಕೋಲ್ಡಲ್ಲಿ ಗೊತ್ತೇ ಆಗೋದಿಲ್ಲ. ನೋಡಿ, ನಾವೀಗ ಒಂದು ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿ ಪ್ರಾಯದವರಿಗೆಲ್ಲ ವೆಹಿಕಲ್ ಅಲ್ಲೇ ಆಚೆ ಈಚೆ ತೊಗೊಂಡು ಹೋಗ್ತಾರೆ, ಯಾರಾದರೂ ಬಂದರೆ. ರೆಟ್ರೀಟ್ಗೆ ಬಂದವರಿಗೆ ಆಚೆ ಈಚೆ ಹೋಗಬೇಕಾದ್ರೆ. ಅದೇ ರೀತಿ ಇಲ್ಲಿ ಮೇಲೆ ಹೋಟೆಲ್ಸ್ ಎಲ್ಲ ಇದೆ. ಹೋಟೆಲಲ್ಲಿ ನಿಲ್ಲುವವರಿಗೆ ಹೋಟೆಲಲ್ಲಿ ಇರ್ಬೋದು, ಅಥವಾ ಶೇರಿಂಗ್ ರೂಮ್ಸಲ್ಲಿ ನಿಲ್ಲೋದಾದರೆ ಈ ಶೇರಿಂಗ್ ರೂಮ್ಸಲ್ಲಿ ಕೂಡ ನಿಮಗೆ ನಿಲ್ಬೋದು. ನೋಡಿ, ಇಲ್ಲಿ ಫುಲ್ ಪಾರ್ಕಿಂಗ್ ಎಲ್ಲ ಇದೆ. ಏನು ಕಾಣೋದಿಲ್ಲ, ಫುಲ್ಲು ಹೊಗೆ ಥರ ಇದೆ. ಒಳ್ಳೆ ಚಳಿ ಕೂಡ ಇದೆ. ಮಳೆಗಾಲ ಆದರೂ ಕೂಡ ಸಾಧಾರಣ ಡಿಸೆಂಬರಲ್ಲಿ ನಮ್ಮ ಊರಲ್ಲಿ ಚಳಿ ಇರುವ ಥರ ಒಳ್ಳೆ ಚಳಿ ಇದೆ. ನಾನು ಇಲ್ಲಿ ಉಡುಪಿಯಿಂದ 7th ಮಾರ್ನಿಂಗ್ ಇಲ್ಲಿಂದ ಹೊರಟು 7th ಈವ್ನಿಂಗ್ ಅಲ್ಲಿ ರೀಚ್ ಆದೆ. ಅದರ ನಂತರ ಕೋಟೆ ರೈಲ್ವೆ ಸ್ಟೇಷನಿಂದ ಒಂದು 2.5 ಗಂಟೆಯ ಬಸ್ಸಲ್ಲಿ ಪ್ರಯಾಣ ಮಾಡಬೇಕು ಈ ಸೆಂಟರಿಗೆ ಬರಲಿಕ್ಕೆ. ನೋಡಿ, ಒಂದು ಒಳ್ಳೆ ರೀತಿಯಲ್ಲಿ ಈ ಸೆಂಟರನ್ನು ಸೆಟಪ್ ಮಾಡಿದ್ದಾರೆ. ಫುಲ್ಲು ಕಾಫಿ ತೋಟ ಮತ್ತು ಟೀ ಎಸ್ಟೇಟು ಎಲ್ಲ ಇದೆ ಇದರಲ್ಲಿ ಕೂಡ. ನಿಮಗೆ ನೋಡಲಿಕ್ಕೆ ತುಂಬ ಒಳ್ಳೆಯ ಸ್ಥಳ. ಈ ಹಾಲಿಡೇಸಿಗೆ ಬರುವ ಜನರಿಗೆ 3 ದಿನದ ರೆಟ್ರೀಟ್ ಕೂಡ ಆಗುತ್ತೆ, ಒಂದು ಪಿಕ್ನಿಕ್ ಆದಾಗ ಕೂಡ ಆಗುತ್ತೆ. ಯಾಕೆಂತೇಳಿದರೆ ಈ ಸ್ಥಳ ನೋಡಲಿಕ್ಕೆ ತುಂಬ ಒಳ್ಳೆಯದಿದೆ. ರೆಟ್ರೀಟ್ ಆದ ನಂತರ ನಿಮಗೆ ಟೈಮ್ ಸಿಗುವಾಗ ಇದರಲ್ಲಿ ತುಂಬ ತಿರುಗಾಡಿ ನೋಡಲಿಕ್ಕೆ ತುಂಬ ಒಳ್ಳೆಯ ಸ್ಥಳ ಇದೆ. ಇಲ್ಲಿ ನಿಮಗೆ ಟೀ ಎಸ್ಟೇಟ್ ಕಾಣ್ಬೋದು ನೋಡಿ. ಸ್ಟೆಪ್ ಆಗಿ ಎಷ್ಟು ಚೆನ್ನಾಗಿ ಅದು ಸೆಟ್ಟಿಂಗ್ ಮಾಡಿದ್ದಾರೆ. ಟೀ ಇದು ಫುಲ್ ನೋಡಿ, ಒಳ್ಳೆ ಚೆನ್ನಾಗಿ ಕಾಣುತ್ತೆ. ನಾವು ಪಿಕ್ಚರಲ್ಲೆಲ್ಲ ನೋಡಿದ ಥರ ಇದರಲ್ಲಿ ತುಂಬ ಚೆನ್ನಾಗಿ ಇಲ್ಲಿ ಡೈರೆಕ್ಟಾಗಿ ಬಂದು ನಿಮಗೆ ನೋಡ್ಬೋದು. ನಾನು ರಾತ್ರಿ ಇಲ್ಲಿ ರೀಚ್ ಆದ್ದು, ಅದರಿಂದ ರಾತ್ರಿ ಏನು ನನಗೆ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಅದರಿಂದ ಹಗಲೊತ್ತಲ್ಲಿ ಈಗ ವಿಡಿಯೋ ಮಾಡ್ತಾ ಇದ್ದೇನೆ. ಆದರೂ ಕೂಡ ಕತ್ತಲೆ ಥರ ಇದೆ. ಯಾಕೆಂತೇಳಿದರೆ ಫುಲ್ಲು ಮೋಡ ಕವಿದ ಒಂದು ವಾತಾವರಣ. ಅದರಿಂದ ಗುಡ್ಡೆ ಎಲ್ಲ ಕರೆಕ್ಟಾಗಿ ಕ್ಲಿಯರಾಗಿ ನಿಮಗೆ ಕಾಣೋದಿಲ್ಲ, ಫುಲ್ ಕವರ್ ಆಗಿದೆ ಫುಲ್ಲಾಗಿ.
ಇಲ್ಲಿ ನಿಮಗೆ ಟೆಟನಸ್ ಐ ಸೆಂಟರ್ ಇದು ಬಿಲ್ಡಿಂಗ್ಸ್ ಎಲ್ಲ ಕ್ಲಿಯರಾಗಿ ಕಾಣ್ಬೋದು ನೋಡಿ. ಒಂದೊಂದು ಬಿಲ್ಡಿಂಗಲ್ಲಿ 4 ಫ್ಲೋರ್ ಇದೆ. ಹಾಗೆ ABCDE ಹಾಗೆ 5 ಬಿಲ್ಡಿಂಗ್ ಇದೆ. ಇದರಲ್ಲೆಲ್ಲ ಹೆಚ್ಚಾಗಿ ಕೆಳಗೆ ಕೆಲವು ರೂಮ್ಸ್ ಇದೆ ಮತ್ತು ಮೇಲೆ ಎಲ್ಲ ಶೇರಿಂಗ್ ರೂಮ್ಸ್ ಇದೆ. ಇದು ಅರ್ಲಿ ಮಾರ್ನಿಂಗ್ ಟೈಮ್, ಒಂದು 5:30 6 o'clock ಇದು ಟೈಮಲ್ಲಿ ನೋಡಿ ಹೇಗೆ ಉಂಟಂತೇಳಿ. ಫುಲ್ ಕವರ್ ಆಗಿ ಬಿಲ್ಡಿಂಗ್ ಮಾತ್ರ ಸ್ವಲ್ಪ ಕಾಣ್ತಾ ಉಂಟು ಅಷ್ಟೇ. ಫುಲ್ ಲೈಟಾಗಿ ನೈಟ್ ಕೂಡ ಇಲ್ಲಿ ತಿರುಗಾಡ್ಬೋದು, ಯಾಕೆಂದರೆ ಫುಲ್ ಲೈಟ್ ಇರುತ್ತೆ. ಔಟ್ಸೈಡೆಲ್ಲ ಚೆನ್ನಾಗಿರುತ್ತೆ, ನೋ ಪ್ರಾಬ್ಲಮ್. ನೈಟ್ ಕೂಡ ನಿಮಗೆ ಆಚೆ ಈಚೆ ಹೋಗ್ಬೋದು. ಇದು ಸಂಡೇ ನಾವೀಗ ಹೊರಟದ್ದು, ಈಗ ರಿಟರ್ನ್ ಹೊರಟಲಿಗೆ ರೆಡಿ ಆಗ್ತಾ ಇದ್ದೇವೆ ನೋಡಿ. ಗುಡ್ಡೆಯಲ್ಲಿ ನಿಮಗೆ ಅದು ವ್ಯೂ ಪಾಯಿಂಟ್ ನಿಮಗೆ ಕಾಣ್ಬೋದಲ್ಲಿ. ಇನ್ನೊಂದು ಸಾರಿ ನಾನು ನಿಮಗೆ ಕರೆಕ್ಟಾಗಿ ತೋರಿಸ್ತೇನೆ. ಜನರೆಲ್ಲ ಈಗ ರೆಟ್ರೀಟ್ ಆಗೆಲ್ಲ ವಾಪಸ್ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡಿ. ಕೆಲವರು ಊಟ ಮಾಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಮೀನು ಸಾರು ಮತ್ತು ವೆಜಿಟೇಬಲ್ ರೈಸ್, ಉಪ್ಪಿನಕಾಯಿ ಇಷ್ಟು ಇತ್ತು ಮಧ್ಯಾಹ್ನಕ್ಕೆ. ಇದೆಲ್ಲ ಊಟ ಮಾಡಿ ಎಲ್ಲರೂ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಯಾಕೆಂತೇಳಿದರೆ ಕೆಲವರು ಕೋಟೆಂ ರೈಲು ಸ್ಟೇಷನಿಂದ ಟ್ರೈನ್ ಇದೆ, ಕೆಲವರಿಗೆ ಎರ್ನಾಕುಳಮಿಂದ ರೈಲಿದೆ, ಮತ್ತು ಕೆಲವರು ಸ್ವಂತ ವೆಹಿಕಲ್ ಮಾಡಿ ಕೂಡ ಬಂದಿದ್ದಾರೆ, ಕೆಲವರು ಫ್ಲೈಟಲ್ಲಿ ಕೂಡ ಬಂದಿದ್ದಾರೆ. ಹೆಚ್ಚಾಗಿ ಗೋವಾದ ಜನರು ಜಾಸ್ತಿ ಇದ್ದರು ರೆಟ್ರೀಟಲ್ಲಿ. ಬ್ಯಾಂಗ್ಳೂರಿಯನ್ಸ್ ಕೂಡ ಇದ್ದರು, ಆದರೂ ಮೆಜಾರಿಟಿ ಗೋವಾದವರಿದ್ದರು ನೋಡಿ. ಎಲ್ಲರೂ ಬ್ಯಾಗ್ ತಗೊಂಡೆಲ್ಲ ರೆಡಿ ಆಗ್ತಾ ಇದ್ದಾರೆ ಹೋಗಲಿಕ್ಕೋಸ್ಕರ. ನನಗಂತೂ ತುಂಬ ಖುಷಿಯಾಯಿತು. ತುಂಬ ವರ್ಷದ ನಂತರ ಇಡುಕ್ಕಿಗೆ ಹೋಗ್ತಾ ಇದ್ದೇನೆ. ಇಡುಕ್ಕಿ ಪ್ಲೇಸ್ ಪುನಃ ನೋಡಿ ಸಾಧಾರಣ ಒಂದು 9 ವರ್ಷದ ನಂತರ ವಾಪಸ್ ನಾನೀಗ ಇಡುಕ್ಕಿಗೆ ಬಂದಿದ್ದೇನೆ. ಖುಷಿಯಾಯಿತು ನೋಡಿ ಎಲ್ಲ ಸ್ಥಳ ಎಲ್ಲ ನೋಡಿ. ಮತ್ತು ರೆಟ್ರೀಟ್ ಕೂಡ ತುಂಬ ಚೆನ್ನಾಗಿತ್ತು, 3 ದಿವಸ ರೆಟ್ರೀಟ್. ಬ್ರದರ್ಸ್ ಅಜಿತ್ ಇದು ಒಂದು ರೆಟ್ರೀಟ್ ಸೆಂಟರ್. ಇದು ಟೆಟನಸ್ ಟೈ ಅಂತ ಹೇಳುವ ವರ್ಡ್ ಇದು ಮೀನಿಂಗ್ ಅಂತ ಹೇಳಿದರೆ ಇಟ್ ಈಸ್ ಫಿನಿಶ್ಡ್. ಜಾನ್ 19:30 ಬರೆದದು. ಯೇಸು ಶಿಲುಬೆಯಲ್ಲಿ ತನ್ನ ಶ್ವಾಸ ಬಿಡುವಾಗ ಹೇಳಿದ ಮಾತು ಇಟ್ ಈಸ್ ಫಿನಿಶ್ಡ್, ಟೆಟನಸ್ ಟೈ ಅಂತೇಳಿ. ಆ ವರ್ಡನ್ನೇ ಅವರ ಸೆಂಟರಿಗೆ ಕೊಟ್ಟಿದ್ದಾರೆ, ಟೆಟನಸ್ ಟೈ ಸೆಂಟರ್ ಅಂತೇಳಿ. ಇದು ಪರಂದುಪಾರ ಇಡುಕ್ಕಿಯಲ್ಲಿ ಇದೆ. ನಾನು ಅದು ಪ್ರೊನೌನ್ಸಿಯೇಷನ್ ಮಾಡಿದ್ದು ಕರೆಕ್ಟ್ ಅಂತ ಗೊತ್ತಿಲ್ಲ, ಯಾಕೆಂದರೆ ಮಲಯಾಳಂ ವರ್ಡ್ಸ್ ನಾವು ಕನ್ನಡದವರು ಪ್ರೊನೌನ್ಸಿಯೇಷನ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ನೋಡಿ. ಈಗ ನಾವೀಗ ವಾಪಸ್ ಹೋಗ್ತಾ ಇದ್ದೇವೆ. ನಮಗೆ ಟೆಂಪೋ ಟ್ರಾವೆಲರ್ ಮಾಡಿಕೊಟ್ಟಿದ್ದಾರೆ. 10 ಜನ ಇದ್ದೇವೆ ನಾವು. ಈಗ ಕೋಟೆಂ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ. ಈಗ ರಿಟರ್ನ್ ಹೋಗುವ ದಾರಿ, ನಾನು ಹೇಳಿದೆ ನಾನು ರಾತ್ರಿ ಬಂದದ್ದು, ಅದರಿಂದ ರಾತ್ರಿ ಏನು ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಈಗ ರಿಟರ್ನ್ ಹೋಗ್ತಾ ಇರುವಾಗ ನಾನೀಗ ಇಲ್ಲಿದೆಲ್ಲ ಸ್ಥಳದೆಲ್ಲ ಸ್ವಲ್ಪ ವೀಡಿಯೋ ತೆಗಿತಾ ಇದ್ದೇನೆ ನೋಡಿ. ದಾರಿ ಕೂಡ ನಿಮಗೆ ಕಾಣ್ಬೋದು, ಆಚೆ ಈಚೆ ತುಂಬ ಗ್ರೀನರಿಯಾದ ಒಂದು ಸ್ಥಳ. ನಾವೀಗ ವಾಪಸ್ ಹೋಗ್ತಾ ಇರುವಾಗ, ಈಗ ವಿಡಿಯೋ ತೆಗಿತಾ ಇರುವಾಗ ಗುಡ್ಡೆಯಿಂದ ಈಚೆ ಸೈಡಿಂದ ನಮಗೆ ಟೆಟನಸ್ ಐ ಸೆಂಟರ್ ಫುಲ್ಲಾಗಿ ನಿಮಗೆ ಕಾಣ್ಬೋದು ನೋಡಿ. ಎಷ್ಟು ಸುಂದರವಾಗಿ ಅದು ಕಾಣ್ತಾ ಇದೆ ನೋಡಿ. ಫುಲ್ ಆ ಬಿಲ್ಡಿಂಗ್ ಫುಲ್ ನಿಮಗೆ ಇಲ್ಲಿ ಕಾಣ್ಬೋದು. ಆಚೆ ಮೂಲೆಯಲ್ಲಿ ಒಂದು ಸ್ಥಳದಲ್ಲಿ ನೋಡಿ ಗುಡ್ಡೆ, ಎಷ್ಟು ಚೆಂದಾದ ಗುಡ್ಡೆ. ಆ ಗುಡ್ಡೆಯ ನಡುವಲ್ಲಿ ಟೆಟನಸ್ ಐ ಸೆಂಟರ್ ನಿಮಗೆ ಇಲ್ಲಿ ಕಾಣ್ಬೋದು. ನಾವು ಕೆಳಗೆ ಸೆಂಟರಿಂದ ನೋಡಿದ ವ್ಯೂ ಪಾಯಿಂಟ್ ಇಲ್ಲಿ ಈಗ ನಿಮಗೆ ಕಾಣ್ಬೋದು ನೋಡಿ. ಇಲ್ಲಿ ವ್ಯೂ ಪಾಯಿಂಟ್ ನೋಡಲಿಕ್ಕೋಸ್ಕರ ಎಷ್ಟು ಜನ ಬಂದು ನಿಂತಿದ್ದಾರೆ ನೋಡಿ. ಗಾಡಿಗಳೆಲ್ಲ ತುಂಬ ಕಾಣ್ಬೋದು ನಿಮಗೆ. ಇಲ್ಲಿ ಒಂದು ಒಳ್ಳೆ ಮಾಡಿ ಒಂದು ವ್ಯೂ ಪಾಯಿಂಟ್ ಇದೆ. ಜನ ಇಲ್ಲಿ ಕಾರೆಲ್ಲ ತಗೊಂಡು ಹೋಗಿ, ಕೆಲವರು ಕಾರ್ ಡೈರೆಕ್ಟ್ ಆಚೆ ತಗೊಂಡು ಹೋಗ್ತಾ ಇದ್ದಾರೆ, ಕೆಲವರು ಈಚೆ ಸೈಡ್ ಕಾರ್ ಇಟ್ಟು ಅದರ ಸೈಡಲ್ಲಿ ವ್ಯೂ ಪಾಯಿಂಟಲ್ಲಿ ನಡೀತಾ ಇದ್ದಾರೆ ನೋಡಿ ಜನರು ಆಚೆ ಈಚೆ. ಇಲ್ಲಿ ನಿಮಗೆ ಕಾಣ್ಬೋದು. ಇಲ್ಲಿ ಕೆಲವು ಶಾಪ್ಗಳೆಲ್ಲ ಇದ್ದಾವೆ ಪರ್ಚೇಸ್ ಮಾಡಲಿಕ್ಕೆ ಕೂಡ.
ಹಾಗೆ ನಾವು ಬರ್ತಾ ಇರುವಾಗ ಇಲ್ಲಿ ರೋಡ್ ಸೈಡಲ್ಲೇ ಒಂದು ಒಳ್ಳೆ ವಾಟರ್ ಫಾಲ್ಸ್ ಇದೆ ನೋಡಿ. ನನ್ನ ಬ್ಯಾಕ್ ಸೈಡ್ ನಿಮಗೆ ಕಾಣ್ಬೋದು ಒಂದು ವಾಟರ್ ಫಾಲ್ಸ್. ಇಲ್ಲಿ ಕೂಡ ಜನರು ಆಚೆ ಈಚೆ ಹೋಗುವಾಗ ಇಲ್ಲಿ ಗಾಡಿ ನಿಂತು ಕೆಲವರು ವಿಡಿಯೋ ತೆಗಿತಾರೆ, ಕೆಲವರು ಫೋಟೋಸ್ ತೆಗಿತಾರೆ. ಹಾಗೆ ಒಂದು ಸುಂದರವಾದ ಒಂದು ಜಾಗ ಇಲ್ಲಿ. ಅದೇ ರೀತಿ ನಾವು ಈ ದಾರಿಯಲ್ಲಿ ಬರ್ತಾ ಇರುವಾಗ ಇಲ್ಲಿ ರಂಬುಟಾನ್ ಸೇಲ್ ಮಾಡ್ತಾಯಿದ್ರು. ಒಳ್ಳೆ ಫ್ರೆಶ್ ಒಳ್ಳೆ ಸ್ವೀಟ್ ರಂಬುಟಾನ್ 2 ಟೈಪ್ ಇತ್ತು. ಒಂದು ಸಾಧಾರಣ ರಂಬುಟಾನ್ ಮತ್ತು ಒಂದು ಕಷಿ ಮಾಡಿದ ರಂಬುಟಾನ್. ಕಷಿ ರಂಬುಟಾನಲ್ಲಿ ಬೀಜ ಸಣ್ಣದಿತ್ತು, ಸಾಧಾರಣ ರಂಬುಟಾನಲ್ಲಿ ಬೀಜ ದೊಡ್ಡದಿದೆ. ನಾವು ಕಷಿ ರಂಬುಟಾನ್ ತಗೊಂಡು ಬಂದೆವು. ಪರ್ ಕಿಲೋ 250 ರುಪೀಸ್. ತುಂಬ ಒಳ್ಳೆ ಟೇಸ್ಟ್ ಇತ್ತು. ಇದು ಇಡಿಕೆಯಲ್ಲಿರುವ ಟೆಟರಸ್ಟೈ ಸೆಂಟರ್. ಇದು ಒಂದು ಸಣ್ಣ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್.